ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನೀವು ಮನೆಗೆ ಬಂದಾಗ ಸಿಂಧು ಅವರು ಸ್ವಲ್ಪ ಟೆನ್ಷನಲ್ಲಿದ್ದರು. ಆಗ ನಿಮ್ಮ ಕಡೆ ಸ್ವಲ್ಪ ಗಮನ ಕೊಡೋಕ್ಕಾಗಿರಲಿಲ್ಲ. ಮತ್ತೆ ನೀವಲ್ಲಿದ್ದಾಗ ಗಲಾಟೆ ಆಗಬಾರ್ದಾಗಿತ್ತು. ಪ್ಲೀಸ್ ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಿ. ಹಾಗೆಲ್ಲ ಏನೂ ಇಲ್ಲ. ನೀವು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ಈ ಪ್ರೀತಿ ಮುಂದೆ ನಮ್ಗದೆಲ್ಲ ಏನೂ ಅನ್ನಿಸ್ತಾ ಇಲ್ಲ. ಒಂದ್ ಮನೆ ಅಂದ್ಮೇಲೆ ಅಲ್ಲಿ ಪ್ರೀತಿ ಜಗಳ ಎಲ್ಲಾನು ಇರ್ಲೇಬೇಕಲ್ವಾ? ಗುಡ್. ನನ್ನ ತಂಗಿ ಸಂಸಾರನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಹೌದು ಅಣ್ತಮ್ಮ, ಯಾಕೆ ಕೇಳ್ತೀಯ? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಸಿಂಧು ಅವರೇ, ನಾನು ನಿಮಗೆ ಮನೆ ತೋರಿಸ್ಬಿಟ್ಟು ಬರ್ತೀನಿ. ಶರತ್ ಬಾ. ಬರ್ತೀನಿ. ಇಷ್ಟೊತ್ತಿಗಾಗ್ಲೇ ನನ್ ಬ್ಲಡ್ ರಿಪೋರ್ಟ್ ಬಂದು ರಿಸಲ್ಟ್ ಎಲ್ಲ ಗೊತ್ತಾಗಿರ್ಬೇಕಲ್ಲ. ನೀನೇ ಕರ್ಕೊಂಡ್ ಬಂದ್ ಡಾಕ್ಟರ್ ಬಾಯಿಂದಾನೆ ಪಾಸಿಟಿವ್ ರಿಪೋರ್ಟ್ ಬಂದಿದ್ಯಲ್ಲ ಸಿಂಧು. ಹೇಳಿದ್ದೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಈ ಮನಸ್ಥಿತಿ ನಮ್ ಡ್ಯಾಡಿಗೆ ಯಾಕಿಲ್ವೋ ಗೊತ್ತಿಲ್ಲ. ಸ್ವಂತ ಮಗಳು ಸಂಕಟದಲ್ಲಿ ಒದ್ದಾಡ್ತಿದ್ರು ಪರವಾಗಿಲ್ಲ, ಒಟ್ನಲ್ಲಿ ಅವ್ರಿಗೆ ನಿಮ್ ಮಗಳು ಚೆನ್ನಾಗಿರ್ಬೇಕು ಅಷ್ಟೇ. ಜಾನು ಪ್ಲೀಸ್ ಸಾಕಮ್ಮ, ಅಪರೂಪಕ್ಕೆ ಬಂದಿದ್ದಾರೆ. ಇವಾಗ ಯಾಕೆ ಆ ಮಾತು? ಕೇಶವ್ ಸರ್, ನೀವು ಹೇಗಿದ್ದೀರಾ? ನಿಮ್ಮ ಹೆಲ್ತ್ ಹೇಗಿದೆ? ನಾನು ಬಂದಿದ್ರಿಂದ ಹಾಗೇನಿಲ್ಲ ಸರ್. ಯಾಕೆ ಬಂದೆ ಅಂದರೆ ವಸುಂಧರಾ ಮೇಡಮ್ ಅವರು ಫೋನ್ ಮಾಡಿದ್ರು. ಭವಾನಿ ಮಗುಗೆ ನಾಮಕರಣ ಇಟ್ಕೊಂಡಿದ್ದೀನಿ, ತಪ್ಪದೆ ಬನ್ನಿ ಅಂತ ಹೇಳಿದ್ರು. ಓ, ದಟ್ಸ್ ವಂಡರ್ಫುಲ್ ನ್ಯೂಸ್. ನೀವು ಅಲ್ಲಿಗೆ ಹೋದ ಮೇಲೆ ನನ್ನ ಆಶೀರ್ವಾದನು ತಿಳಿಸ್ಬಿಡಿ. ಆಶೀರ್ವಾದ ಮಾತ್ರ ಸಾಕ ಡ್ಯಾಡ್? ಗಿಫ್ಟ್ ಕಳ್ಸಲ್ವಾ? ನಿಮ್ಮಿಬ್ರು ಮಕ್ಳಿಗೂ ನಮ್ಮ ಅಣ್ಣನೇ ಮುಂದೆ ನಿಂತು ಮದ್ವೆ ಮಾಡ್ದ. ಅಷ್ಟೇ ಯಾಕೆ, ಮಗು ಹುಟ್ಟಿದ್ಮೇಲೆ ಕಾಲ್ ಗೆಜ್ಜೆ ಸಮೇತ ನಮ್ಮ ಅಣ್ಣನೇ ಕೊಡ್ಸಿದ್ರು. ಆ ಕೃತಜ್ಞತೆ ಕೂಡ ಬೇಡವಾ ಅವ್ರಿಗೆ? ಅಯ್ಯೋ, ಆ ಪದದ ಅರ್ಥನೇ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗ್ ಬಿಡಿ, ಈಗಿದ್ದಾಳಲ್ಲ ಸಿಂಧು, ಅವಳಿಗಂತೂ ಆ ಪದದ ಅರ್ಥನೇ ಗೊತ್ತಿರಲ್ಲ. ಅವ್ರ ಪರವಾಗಿ ಇನ್ವಿಟೇಷನ್ ಕೊಡಕ್ ಬಂದಿದ್ದಾರೆ ಅನ್ಕೋತೀನಿ. ಏನಂಕಲ್? ಅಲ್ಲೇನಾಗ್ತಾ ಇದೆ ಅಂತ ನನ್ಗೆ ಗೊತ್ತಿಲ್ಲಪ್ಪ. ಆದ್ರೆ ನಿಮ್ಮ ಮಾವನಿಗೆ ಹೀಗೆ ಮಾತಾಡಿದ್ನ ನಾನು ಯಾವತ್ತೂ ಕ್ಷಮಿಸಲ್ಲಪ್ಪ. ಆಗಿನ ಪರಿಸ್ಥಿತಿ ಹಾಗಿತ್ತು, ಬಿಟ್ಬಿಡಿ. ನೀವ್ ಬಿಡ್ಬೋದು ಅಂಕಲ್, ಅದ ನಾನ್ ಬಿಡಲ್ಲ. ನನ್ಗೆ ಈಗ್ಲೂ ಡೌಟು, ಅವಳೇ ನಿಮ್ಮನ್ನ ಇಲ್ಲಿ ಕಳ್ಸ್ಕೊಟ್ಟಿದ್ದಾಳೆ ಅಂತ. ಇಲ್ಲಮ್ಮ, ನಾನು ಅವಳ ಜೊತೆ ಮಾತಾಡಿ ತುಂಬ ದಿನ ಆಯ್ತಮ್ಮ. ವಸುಂಧರಾ ಮೇಡಮ್ ಅವರು ಫೋನ್ ಮಾಡಿರೋ ವಿಷಯನ ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ನಾನು ಬಂದಿರೋದ್ರಿಂದ ನಿಮಗೆ ಬೇಸರ ಜಾಸ್ತಿ ಆದರೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಹಾಗೇನಿಲ್ಲ ಕೇಶವ್ ಅವರೇ. ನನ್ನ ಮಗಳಿಂದ ಇಷ್ಟೊಂದು ನೋವು ಅನುಭವಿಸ್ತಾ ಇದ್ರೆ ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ.